ಇನ್ನೊಂದು ಆಟೋಮೆಟಿಕ್ ಇದೆ 2018 ಸಿಂಗಲ್ ಓನರ್ ವೆಹಿಕಲ್ 1,35,000 ರನ್ ಆಗಿದೆ. ಗಾಡಿ ಮಿಂಟ್ ಕಂಡೀಷನ್ ಇದೆ ಸರ್. ಸಿಂಗಲ್ ಓನರ್ ವೆಹಿಕಲ್ ತುಂಬಾ ಚೆನ್ನಾಗಿದೆ. ಒಂದು ಕಲ್ಲು ತರ ಇದೆ ಸರ್ ಗಾಡಿ. ಒಳ್ಳೆ ಒಂದು ಫಾರೆಸ್ಟ್ ಗೆ ಮತ್ತೆ ಒಂದು ಇದಕ್ಕೆ ಆಫ್ ರೋಡಿಂಗ್ ಅಂತ ನೋಡಂಗಿದ್ರೆ ಒಳ್ಳೆ ವೆಹಿಕಲ್ ಸರ್. 10 ಸಿಂಗಲ್ ಓನರ್ ವೆಹಿಕಲ್ ಬಂದ್ರೆ ಇನ್ನ ಒಂದ್ 5,000 ಹೆಚ್ಚು ಕಮ್ಮಿ ಮಾಡ್ಕೊಟ್ಬಿಡೋಣ ಸರ್. ಒರಿಜಿನಲ್ ಇರುತ್ತೆ ಅಂತ ಹೇಳಿದೀನಿ. ಡಾಕ್ಯುಮೆಂಟ್ಸ್ ನೋಡ್ಕೊಬಹುದು. ಇನ್ನೊಂದು ಬೀಗ ಡಾಕ್ಯುಮೆಂಟ್ಸು ಒರಿಜಿನಲ್ಲು ಎಲ್ಲ ಇರುತ್ತೆ. ಸ್ಪಿನ್ನಿ ಕಂಪನಿಯಲ್ಲಿ ಟೈಅಪ್ ಆಗಿರ್ತೀವಿ ನಾವು ಸರ್. ಇನ್ನೊಂದು ಅಲ್ಲೊಂದು ತೋರಿಸಿದೆ, ಒಂದು 6 ಮಾಡಲ್ ಅಂತ. ಇದೊಂದು 9 ಮಾಡಲು. FC ಇನ್ನ 11 ವರೆಗೂ ಇದೆ. ಇದು 24/11 ವರೆಗೂ ಇದೆ. ಗಾಡಿ ಸೂಪರ್ ಆಗಿದೆ ಸರ್. ಸೆಕೆಂಡ್ ಓನರ್ ವೆಹಿಕಲ್ 2010 9 ಮಾಡಲು. ನಿಮ್ದು ಸಿವಿಲ್ ಎಲ್ಲ ನಿಮ್ದು ಬ್ಯಾಂಕ್ ಸ್ಟೇಟ್ಮೆಂಟ್ ಎಲ್ಲ ಚೆನ್ನಾಗಿದೆ ಅಂದ್ರೆ ಲೋನು ಗಾಡಿ ರೇಟ್ ಜಾಸ್ತಿ ಹೇಳ್ಬಿಟ್ಟು ಫುಲ್ ಲೋನೇ ಮಾಡಿಸ್ಬೋದು. ಫುಲ್ ಲೋನೇ ಮಾಡಿಸ್ಬೋದು. ZDI ಪ್ಲಸ್ ZDI ಸರ್. ಇದು ಫುಲ್ಲಿ ಲೋಡೆಡ್ ಬರುತ್ತೆ ನಿಮಗೆ. ಓಕೆ, ಎಷ್ಟು ಕಿಲೋಮೀಟರ್ ಓಡಿದೆ ಅಂತ ಹೇಳಿದ್ರಿ ಸರ್? 1 ಲ್ಯಾಕ್ ಓಡಿದೆ. ಓಕೆ, ಶೋರೂಮ್ ಮೇಂಟೆನೆನ್ಸ್ ಚೆಕ್ ಮಾಡಿಸ್ಕೊಂತ ಹೋಗ್ಬೋದು. ಸಿಂಗಲ್ ಓನರ್ ವೆಹಿಕಲ್ ಸರ್. ಓಕೆ ಓಕೆ 7 ಸೀಟರ್ ಒಳ್ಳೆ ಒಂದು ಮೈಲೇಜ್ ಗಾಡಿ ಅಂದ್ರೆ 18-20 ಬರುತ್ತೆ ಸರ್. ಡೀಸೆಲ್ ಗಾಡಿಗೆ ಇರ್ಟಿಗ ಅಂದ್ರೆ ನಿಮ್ಗೆ ಒಳ್ಳೆ ಡಿಮ್ಯಾಂಡ್ ವೆಹಿಕಲ್. ಬರ್ಲಿ ಫಸ್ಟ್ ವ್ಯೂವರ್ಸ್ಗೆ ಫಸ್ಟ್ ಗಾಡಿ ಬಂದು ನೋಡೋರಿಗೆ ಒಳ್ಳೆ ಆಫರ್ ಅಲ್ಲಿ ಕೊಡ್ತೀನಿ ಸರ್. 2014 ಮಾಡಲು ZXi ಸರ್ ಇದೆ. ಸೆಕೆಂಡ್ ಓನರ್ ವೆಹಿಕಲ್. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. XO ಇದು ಫುಲ್ಲಿ ಟಾಪ್ ಎಂಡ್ ಬರುತ್ತೆ. ಇದು ಬಂದು 1,55,000 ಹೇಳ್ತೀನಿ. 145 ಮಾಡ್ಕೊಡ್ತೀನಿ ಫೈನಲ್. ಇನ್ನೊಂದು 2006 ಇದೆ. ಅದು ಸೇಮ್ ಸೆಕೆಂಡ್ ಓನರು. XO FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಫುಲ್ಲಿ ಟಾಪ್ ಎಂಡ್ ಬರುತ್ತೆ. ಇದೂ 165 ಹೇಳ್ತೀನಿ. 155 ಮಾಡ್ಕೊಡ್ತೀನಿ ಸರ್ ಫೈನಲ್. ನಿಮ್ಮ ಕಡೆಯಿಂದ ಬಂದರೆ ಇನ್ನೂ 5,000 ಹೆಚ್ಚು ಕಮ್ಮಿ ಕೊಡ್ತೀನಿ ಸರ್. ನೆಕ್ಸ್ಟ್ ಯಾವ ಕಾರ್ ಸರ್? ಸರ್ XUV 500 ಇದೆ. 2014 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. 1 ಲ್ಯಾಕ್ ಶೋರೂಮ್ ಮೇಂಟೆನೆನ್ಸ್ ಓಡಿದೆ. W8 ಕೆರಿಯರ್ ಎಲ್ಲ ಇದೆ. 6 ಇಯರ್ ಬ್ಯಾಗ್ ಬರುತ್ತೆ. ಸ್ಟೇರಿಂಗ್ ಕಂಟ್ರೋಲ್ ಬರುತ್ತೆ. ಇಂಟೀರಿಯರ್ ತೋರಿಸ್ಕೋಬೋದು. ಸೀಟ್ ಎಲ್ಲ ನೀಟಾಗಿದೆ ಸರ್. ಇಂಟೀರಿಯರ್ ಎಲ್ಲ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಈ ವಿಡಿಯೋ ನಾವು ಎಲ್ಲಿ ಬಂದಿದ್ದೀವಿ ಅಂದರೆ ಚಂದ್ರ ಲೇಔಟಲ್ಲಿ ಇರುವ SN ಪ್ರೀ ಓನ್ ಕಾರ್ಸ್ ಅಂತ ಒಂದು ಯೂಸ್ಡ್ ಕಾರ್ ಶೋರೂಮ್ಗೆ ಬಂದಿದ್ದೀವಿ. ಸೊ ಇವ್ರ ಹತ್ರ ಬಂದ್ಬಿಟ್ಟು ನಿಮಗೆ ಎಲ್ಲ ಥರ ಕಾರ್ಸ್ ಎಲ್ಲ ಬಂದ್ಬಿಟ್ಟು ಒಂದು ಬಜೆಟ್ ಪ್ರೈಸಲ್ಲಿ ಮಾಡ್ಕೊಡ್ತಾ ಇದ್ದಾರೆ. ಸೊ ಇವು ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ ಏನೇನು ಕಾರ್ಸ್ ಇದೆ, ಅವ್ರ ಹತ್ರ ಲೋನ್ಸ್ ಅವೈಲೇಬಲ್ ಇದೆಯಾ ಎಲ್ಲ ತಿಳಿಸ್ಕೊಡ್ತೀವಿ. ವಿಡಿಯೋ ಎಂತಕ ನೋಡಿ. ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಮಗೆ ಸಪೋರ್ಟ್ ಮಾಡಿ. ಸೊ ಹಾಯ್ ಸರ್. ಹಾಯ್ ಸರ್. ಸರ್ ಹೆಂಗಿದ್ದೀರಾ ಸರ್? ಸರ್ ಚೆನ್ನಾಗಿದ್ದೀನಿ ಸರ್. ಸರ್ ನಿಮ್ಮ ಲೊಕೇಶನ್ ಎಲ್ಲಿದೆ ಅಂತ ಎಕ್ಸಾಕ್ಟಾಗಿ ನಮ್ಮ ವ್ಯೂವರ್ಸ್ಗೆ ಹೇಳಿ. ಬ್ಯಾಂಕ್ ಚಂದ್ರ ಲೇಔಟ್ ಬಸ್ ಡಿಪೋ ಹತ್ರ ICICI ಬ್ಯಾಂಕ್ ಇದೆ. ICICI ಬ್ಯಾಂಕ್ ಹತ್ರ ಬಂದ್ಬಿಟ್ಟು ಕಾಲ್ ಮಾಡ್ಕೊಂಡ್ರೆ ಇಲ್ಲಿ ಹಿಂದೆಗಡೆ ಕರ್ಕೋತೀನಿ ಸರ್. ಓಕೆ. ಸೊ ಎಷ್ಟು ವರ್ಷದಿಂದ ಸರ್ ನೀವು ಇಲ್ಲಿ ಅಂಗಡಿ ಇಟ್ಕೊಂಡಿದ್ದೀರಾ? ಸರ್ ಇದು ಆಲ್ಮೋಸ್ಟ್ ಒಂದು 4 ಇಯರ್ಸ್ ಆಯಿತು ಸರ್. 4 ಇಯರ್ಸ್ ನಡೆಸ್ತಾ ಇದ್ದೀರಾ? ಆಲ್ಮೋಸ್ಟ್ ಇದು ಯಾರಿಗೂ ಗೊತ್ತಿಲ್ಲ. ಕಸ್ಟಮರ್ಸ್ಗೆ, ಡೀಲರ್ಗೆ ಆಲ್ಮೋಸ್ಟ್ ಗೊತ್ತಿದೆ. ಕಸ್ಟಮರ್ಸ್ ಯಾರಿಗೂ ಗೊತ್ತಿಲ್ಲ. ಸೊ ಒಳ್ಳೆ ಪ್ರೈಸ್ ಅಲ್ಲಿ ಮಾಡಿಸ್ಕೊಡೋಣ. ಡೀಲಿಂಗ್ ಪ್ರೈಸ್ ಅಲ್ಲಿ ಸ್ಟಾರ್ಟಿಂಗ್ ಪ್ರೈಸು ಒಳ್ಳೆ ವೆಹಿಕಲ್ಸ್ ಇರುತ್ತೆ ಸರ್. ಓಕೆ. ಸೊ ಇವ್ರ ಹತ್ರ ಇನ್ನೊಂದು ಏನು ಸ್ಪೆಷಾಲಿಟಿ ಅಂದ್ರೆ ಲೈಕ್ ಇವ್ರ ಹತ್ರ ತುಂಬಾ ಬಂದ್ಬಿಟ್ಟು ಡೀಲರ್ಸ್ಗಳು ಬರ್ತಾರೆ, ಬಂದು ಕಾರ್ ಇಸ್ಕೊಂಡು ಹೋಗ್ತಾರೆ. ಇವ್ರ ಹತ್ರ ಕಾರ್ ಇಸ್ಕೊಂಡು ಹೋಗಿ ನಿಮಗೆ ಸೇಲ್ ಮಾಡೋದು. ಸೊ ಈ ಅಂಗಡಿ ಬಂದ್ಬಿಟ್ಟು ಡೈರೆಕ್ಟ್ ಇವ್ರ ಹತ್ರ ಇಂದ ಡೈರೆಕ್ಟ್ ಕಸ್ಟಮರ್ಸ್ಗೆ ಹೋಗುತ್ತೆ. ಅಷ್ಟೇ ಅಲ್ಲ ಸರ್, ಒಳ್ಳೆ ಪ್ರೈಸ್ ಇರುತ್ತೆ ಸರ್. ಮೀಡಿಯೇಟರ್ ಪ್ರೈಸ್ ಎಲ್ಲ ನಿಮಗೆ ಕಟ್ ಆಗುತ್ತೆ, ಅದು ನೀವು ನೋಡ್ಕೊಬೇಕು. ಸೊ ಫಸ್ಟ್ ಯಾವ ಗಾಡಿಯಿಂದ ಸರ್ ಸ್ಟಾರ್ಟ್ ಮಾಡ್ತೀರಾ ವ್ಯೂವರ್ಸ್ಗೆ? ಆಲ್ಟೋ ಇದೆ ಸರ್. 2006 ಮಾಡಲು ಸಿಂಗಲ್ ಓನರ್. ಲೆದರ್ ಸೀಟ್ಸ್ ಎಲ್ಲ ನ್ಯೂ ಆಗಿ ಫಿಟ್ ಮಾಡಿಸಿದೀವಿ ಇವಾಗಲೇ. ಓಕೆ, ನೋಡ್ಕೋಬಹುದು. 165 ಹೇಳ್ತೀವಿ ಸರ್. ನೆಗೋಷಿಯಬಲ್ ಮಾಡೋಣ. 1.5 ಫೈನಲ್ ಮಾಡೋಣ. ಸಿಂಗಲ್ ಓನರ್ ವೆಹಿಕಲ್ ಸರ್. ಸಿಂಗಲ್ ಓನರ್ ವೆಹಿಕಲ್ಸು ಶೋರೂಮ್ ಹಿಸ್ಟ್ರಿ ವೆಹಿಕಲ್ಸ್ ಬೇಕು ಅಂದ್ರೆ ಇಲ್ಲಿ ಬರ್ಬೋದು ಸರ್. ಎಷ್ಟು ಕಿಲೋಮೀಟರ್ ಓಡಿದೆ ಸರ್ ಇದು? ಸರ್ ಇದು 43,000 ರನ್ ಆಗಿದೆ ಸರ್. 43,000 ಜೆನ್ಯೂನ್ ರನ್ ಆಗಿದೆ. 22 to 25 ಮೈಲೇಜ್ ಬರುತ್ತೆ ಸರ್. ಇದು ಲೋನ್ ಆಗುತ್ತಾ ಇದಕ್ಕೂ? ಲೋನು ಕಷ್ಟ ಆಗುತ್ತೆ. 6 ಮಾಡಲು 12 ಮಾಡಲು ಮೇಲೆ ಇದ್ರೆ ನಿಮ್ಗೆ ಲೋನ್ ಆಗುತ್ತೆ. ಅದಕ್ಕೆ ಮುಂಚೆ ಲೋನ್ ಆಗೋದಿಲ್ಲ. 6 ಮಾಡಲು 10 ಮಾಡಲು ಒಳಗಡೆ 11 ಮಾಡಲಿಗೂ ಆಗಲ್ಲ. ಇವಾಗ 24 ಎಂಡ್ ಆಗ್ತಾ ಹೋಗ್ತಾ ಇದೆ. 12 ಮಾಡಲಿಂದ ಲೋನ್ ಆಗುತ್ತೆ. ಸಿವಿಲ್ ಚೆನ್ನಾಗಿರ್ಬೇಕು. ಸಿವಿಲ್ ಒಂದು 750 ಮೇಲ್ ಇರಬೇಕು. ಅದಕ್ಕೆ ಲೋನ್ ಆಗುತ್ತೆ. ಸೊ ನೆಕ್ಸ್ಟ್ ಸರ್
ನೆಕ್ಸ್ಟ್ ಬಲೋರ ಇದೆ ಸರ್ 2010 ಮಾಡಲು ಸಿಂಗಲ್ ಓನರು ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಓಕೆ, ಒಂದು ಕಲ್ಲು ತರ ಇದೆ ಸರ್ ಗಾಡಿ. ಒಳ್ಳೆ ಒಂದು ಫಾರೆಸ್ಟ್ಗೆ ಮತ್ತೆ ಒಂದು ಇದಕ್ಕೆ ಆಫ್ ರೋಡಿಂಗ್ ಅಂತ ನೋಡಂಗಿದ್ರೆ ಒಳ್ಳೆ ವೆಹಿಕಲ್ ಸರ್. 10 ಸಿಂಗಲ್ ಓನರ್ ವೆಹಿಕಲ್ 3.5 ಹೇಳ್ತೀವಿ. ಒಂದು 3.20 ಮಾಡ್ಬಿಡೋಣ ಸರ್ ಫೈನಲ್ ಆಗಿ. 320 ಫೈನಲ್ ನಿಮ್ಮ ಕಡೆಯಿಂದ ಬಂದ್ರೆ ಇನ್ನ ಒಂದು 5,000 ಹೆಚ್ಚು ಕಮ್ಮಿ ಮಾಡ್ಕೊಟ್ಬಿಡೋಣ ಸರ್. ಇನ್ನ ಒಂದು 5,000 ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ಓಕೆ, ಸೊ ಇದು ಇಂಟೀರಿಯರ್ಸ್ ಎಲ್ಲ ನಮ್ಮ ವ್ಯೂವರ್ಸ್ಗೆ ಹಂಗೆ ಒಂದು ನೋಡಿ. ಶೋರೂಮ್ ಹಿಸ್ಟ್ರಿ ವೆಹಿಕಲ್ಸ್ ಇರುತ್ತೆ, ಡಬಲ್ ಕೀ ಇರುತ್ತೆ, ಗಾಡಿ ಅನ್ಟಚ್ ಪೀಸ್ ಇರುತ್ತೆ. ಓಕೆ, ಗಾಡಿ ಜಿನಿಯನ್ ಆಗಿರುತ್ತೆ ಸರ್. ಗಾಡಿ ಇಲ್ಲಿ ಬಂದು ಒಂದು ವಿಸಿಟ್ ಮಾಡ್ಬೋದು, ಒಂದ್ಸತಿ ಬಂದು ಚೆಕ್ ಮಾಡ್ಬೋದು ಸರ್. ಗಾಡಿ ಟ್ರಯಲ್ ಎಲ್ಲ ಕೊಡ್ತೀರಾ? ಇಲ್ಲ ಆರಾಮಾಗಿ ಸರ್. ಫಸ್ಟ್ ಟೆಸ್ಟ್ ಡ್ರೈವ್ ನೋಡ್ಲಿ, ಗಾಡಿ ಅವ್ರಿಗೆ ಸಮಾಧಾನ ಆಮೇಲೆ ವ್ಯಾಪಾರ ಕೂತ್ಕೊಂಡು ಮಾಡಿದ್ರೆ ಇನ್ನ ಒಂದು 5,000 ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಸರ್. ಬಜಾರ್ಗಿನ್ನ ಒಂದು 5,000 ಫೈನಲೈಸ್ ಮಾಡ್ಕೊಡ್ತೀರಾ? ಓಕೆ, ಸೊ ಸರ್ ಆಮೇಲೆ ಇನ್ನೊಂದು ಪ್ರಶ್ನೆ ಇದೆ ನನಗೆ. ಹೇಳಿ. ನಿಮ್ಮ ಹತ್ರ ಇಂಜಿನ್ ವಾರಂಟಿ ಅದ್ರ ಬಗ್ಗೆ ಎಲ್ಲ ಏನಂತ ಹೇಳ್ಬೇಡಿ ಸರ್. ಇಂಜಿನ್ ಗೇರ್ ಬಾಕ್ಸ್ ಏನ್ ವ್ಯಾರಂಟಿ ಇರಲ್ಲ. ಶೋರೂಮ್ ಹಿಸ್ಟ್ರಿ ವೆಹಿಕಲ್ಸ್ ಇರುತ್ತೆ ನಮ್ಮ ಹತ್ರ. ಶೋರೂಮ್ ಚೆಕ್ ಮಾಡಿಸ್ಕೊಂಡು ಆರಾಮಾಗಿ ತಗೋಬಹುದು. ಇಲ್ಲ ನಿಮ್ ಮೆಕ್ಯಾನಿಕ್ ಪರ್ಸನಲ್ ಯಾರು ಇದ್ರೆ ತಗೋಬಹುದು. ಬಂದು ಚೆಕ್ ಮಾಡಿಸ್ಕೊಂಡು ಆಮೇಲೆ ಬೇಕಾದ್ರೆ ತಗೊಂಡ್ ಹೋಗ್ಬೋದು. ಇಲ್ಲ ನಿಮ್ಗೆ ಅಷ್ಟು ಕಾನ್ಫಿಡೆಂಟ್ ಇಲ್ಲ ಅಂದ್ರೆ ಒಂದು ನಿಮ್ ಪರ್ಸನಲ್ ಮೆಕ್ಯಾನಿಕ್ ಇರ್ತಾರೆ. ಪರ್ಸನಲ್ ಮೆಕ್ಯಾನಿಕ್ ನಿಮ್ಗೆ ಗೊತ್ತಿರೋರು, ಇವ್ರು ಓಕೆ ಅಂತ ಹೇಳಿದ್ಮೇಲೆ ಗಾಡಿ ತಗೊಳ್ಳೋರು ಅಂತ ಇರ್ತಾರೆ. ಅವರು ಬರ್ದು ಚೆಕ್ ಮಾಡಿಸ್ಕೊಂಡು ತಗೊಂಡೋಗ್ಬೋದು. ಇವಾಗ ಮನುಷ್ಯಂದೇ ಗ್ಯಾರಂಟಿ ಇಲ್ಲ ಸರ್. ಅದು ಸೆಕೆಂಡ್ಸ್ ವೆಹಿಕಲ್ ಗ್ಯಾರಂಟಿ ಅಂತೂ ಯಾರು ಕೊಡಲ್ಲ. ಬೇರೆಯವರು ಅದು ವ್ಯೂವರ್ಸ್ ತರ ಹೇಳ್ತಾರೆ, ನಾವು ಆ ತರ ಹೇಳೋದಿಲ್ಲ. ಬರ್ಬೋದು. ಶೋರೂಮ್ ಹಿಸ್ಟ್ರಿ ವೆಹಿಕಲ್ಸ್ ಇರುತ್ತೆ. ಶೋರೂಮ್ಗೆ ತಗೊಂಡೋಗಿ ಆರಾಮಾಗಿ ಚೆಕ್ ಮಾಡಿಸ್ಕೊಂಡು ತಗೊಳ್ಬೋದು. ಓಕೆ, ಸೊ ನೆಕ್ಸ್ಟ್ ಯಾವ ಕಾರ್ಸ್ ಸರ್? ಬ್ರೀಜಾ ಇದೆ ಸರ್, 18 ಮಾಡಲು ZDI ಪ್ಲಸ್ ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ಇದು ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇಂಟೀರಿಯರ್ ಇಂದ ಹಿಡಿದು ಟೈರು, ಬಾಡಿ ಲೈನು, ಓನರ್ ಮಾತ್ರ ಥರ್ಡ್ ಹೋಗಿದೆ ಸರ್ ಅಷ್ಟೇ. ಓಕೆ, ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದು 88,000 ಶೋರೂಮ್ ಮೇಂಟೆನೆನ್ಸ್. ಶೋರೂಮ್ ತಗೊಂಡೋಗಿ ಚೆಕ್ ಮಾಡ್ಸ್ಕೊಂಡು ತಗೋಬಹುದು ಆರಾಮಾಗಿ. ಓಕೆ, 8,75,000 ಹೇಳ್ತೀನಿ. ಒಂದು 840 ಮಾಡ್ಬಿಡೋಣ ಸರ್ ಫೈನಲ್ ಆಗಿ. 840 ಮಾಡ್ಬಿಡೋಣ. ಥರ್ಡ್ ಓನರ್ ಆಗಿದೆ. ಇನ್ನ ಮುಂದೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿಸ್ಕೊಡ್ತೀನಿ. ಓಕೆ, ಸೊ ನೆಕ್ಸ್ಟ್ ಸರ್ ಇನ್ನೊಂದು ಆಟೋಮೆಟಿಕ್ ಇದೆ. 2018 ಸಿಂಗಲ್ ಓನರ್ ವೆಹಿಕಲ್ 1,35,000 ರನ್ ಆಗಿದೆ. ಗಾಡಿ ಮಿಂಟ್ ಕಂಡೀಷನ್ ಇದೆ ಸರ್. ಸಿಂಗಲ್ ಓನರ್ ವೆಹಿಕಲ್ ತುಂಬಾ ಚೆನ್ನಾಗಿದೆ. ಓಕೆ, ಇದು ಬಂದು 875 ಹೇಳ್ತೀನಿ. ಒಂದು 850 ಮಾಡ್ಬಿಡೋಣ ಸರ್ ಫೈನಲ್ ಆಗಿ. ಇದಕ್ಕೆ ಲೋನ್ ಎಲ್ಲ ಆಗುತ್ತಲ್ಲ ಸರ್? ಆರಾಮಾಗಿ. ಎಷ್ಟು ಸರ್ ಡೌನ್ ಪೇಮೆಂಟ್ ಗಾಡಿ ಕೊಡ್ತೀರಾ? ಎಷ್ಟು ಡೌನ್ ಪೇಮೆಂಟ್ ಕಟ್ಟರೆ ಗಾಡಿ ಸಿಗುತ್ತೆ? ಡೌನ್ ಪೇಮೆಂಟ್ ಆಲ್ಮೋಸ್ಟ್ ಒಂದು 2 to 250 ಮಾಡಿದ್ರೆ ಆರಾಮಾಗಿ ಸಿಗುತ್ತೆ ಸರ್. 250 ಸರ್? 2,50,000 ಡೌನ್ ಪೇಮೆಂಟ್ ಮಾಡಿದ್ರೆ ಸಿಗುತ್ತೆ. ನಿಮ್ದು ಸಿವಿಲ್ ಎಲ್ಲ, ನಿಮ್ದು ಬ್ಯಾಂಕ್ ಸ್ಟೇಟ್ಮೆಂಟ್ ಎಲ್ಲ ಚೆನ್ನಾಗಿದೆ ಅಂದ್ರೆ ಲೋನು ಗಾಡಿ ರೇಟ್ ಜಾಸ್ತಿ ಹೇಳ್ಬಿಟ್ಟು ಫುಲ್ ಲೋನೇ ಮಾಡಿಸ್ಬೋದು. ಫುಲ್ ಲೋನೇ ಮಾಡಿಸ್ಬೋದು. ಆದ್ರೆ ನಿಮ್ ಬ್ಯಾಂಕ್ ಸ್ಟೇಟ್ಮೆಂಟ್ ಚೆನ್ನಾಗಿರ್ಬೇಕು. ಓಕೆ, ಸೂಪರ್. ಇನ್ನೊಂದು 2016 ಮಾಡಲ್ i20 ಇದೆ, ಸ್ಪೋರ್ಟ್ಸ್ ಸಿಂಗಲ್ ಓನರ್ ವೆಹಿಕಲ್. ಬರೀ 71,000 ರನ್ ಆಗಿದೆ. ಗಾಡಿ ಎಲ್ಲ ಸೂಪರ್ ಆಗಿದೆ ಸರ್. ಇಂಟೀರಿಯರು, ಬಾಡಿ ಲೈನು, ಟೈರು ಎಲ್ಲ. ಓಕೆ, 71,000 ಶೋರೂಮ್ ಮೇಂಟೆನೆನ್ಸ್ ಸಿಂಗಲ್ ಓನರ್ ವೆಹಿಕಲ್. 585 ಹೇಳ್ತೀನಿ ಸರ್. 570 ಫೈನಲ್ ಮಾಡ್ಬಿಡೋಣ ಸರ್. ಹೋಗಿ 575 ಫೈನಲ್. ಮುಂದೆ ಬಂದ್ರೆ ಇನ್ನ ಒಂದು 5,000 ಕಮ್ಮಿ. ಓಕೆ, ನಿಮ್ಮ ಕಡೆಯಿಂದ ಬಂದ್ರೆ ಸರ್. ಇನ್ನೊಂದು ಅಲ್ಲೊಂದು ತೋರಿಸಿದೆ, ಒಂದು 6 ಮಾಡಲ್ ಅಂತ. ಇದೊಂದು 9 ಮಾಡಲು. FC ಇನ್ನ 11 ವರೆಗೂ ಇದೆ. ಇದು 24/11 ವರೆಗೂ ಇದೆ. ಗಾಡಿ ಸೂಪರ್ ಆಗಿದೆ ಸರ್. ಸೆಕೆಂಡ್ ಓನರ್ ವೆಹಿಕಲ್ 2010 9 ಮಾಡಲು. ಸೆಕೆಂಡ್ ಓನರ್ ವೆಹಿಕಲ್. ಗಾಡಿ ತುಂಬಾ ಚೆನ್ನಾಗಿದೆ. 195 ಹೇಳ್ತೀನಿ ಸರ್. 170 ಫೈನಲ್ ಮಾಡ್ಬೇಡೋಣ ಸರ್. 170 ಮಾಡ್ಬೇಡೋಣ. ಮುಂದೆ ಬರ್ಲಿ, ಇನ್ನ ಒಂದು 5,000 ಕಮ್ಮಿ ಮಾಡ್ಬೇಡೋಣ. ಇನ್ನ ಒಂದು 5,000. 65 ಫೈನಲ್. ಬಜಾರ್ ಎಲ್ಲ ಹುಡ್ಕೊಂಡ್ ಬರ್ಲಿ, ತೊಂದ್ರೆ ಇಲ್ಲ. ಓಕೆ ಸರ್, ಆಮೇಲೆ ಇನ್ನೊಂದು ಇದಕ್ಕೆ FC ಇಲ್ಲ, ಈ ಮಂತ್ 11th ಲಾಸ್ಟ್ ಅಂತ ಹೇಳಿದ್ರಿ. FC ಬೇಕಂದ್ರೆ ರಿನ್ಯೂ ಮಾಡ್ಕೊಡ್ತೀರಾ? ಮಾಡ್ಕೊಡೋಣ, ಆದ್ರೆ ಅದು ಎಕ್ಸ್ಟ್ರಾ ಆದ್ರೆ ನೀವು ಮಾಡ್ಕೊಡ್ತೀರಾ? ಮಾಡ್ಕೊಡ್ತೀರಾ. ಸೂಪರ್. ಸೊ ನೆಕ್ಸ್ಟ್ ಸರ್ ಇನ್ನೊಂದು ಸ್ಕೋಡಾ ಸೂಪರ್ ಲಕ್ಸುರಿ ವೆಹಿಕಲ್ ಅಂತ ಹೇಳ್ಬೋದು. 2012 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್. ಒಳ್ಳೆ ಮೇಂಟೈನ್ ಆಗಿದೆ ಗಾಡಿ. ಲಕ್ಸುರಿ ಸೀಟ್ಸ್ ಎಲ್ಲ ಬರುತ್ತೆ ನಿಮಗೆ. ಇಂಟೀರಿಯರ್ ಚೂರು ತೋರಿಸ್ಕೊಬಿಡಿ ಸರ್ ವ್ಯೂವರ್ಸ್ಗೆ. ಒಳ್ಳೆ ಲಕ್ಸುರಿ ಫೀಲ್ ಬರುತ್ತೆ. ಮಸಾಜರ್ ಎಲ್ಲ ಬರುತ್ತೆ ಸರ್. ಇದಕ್ಕೆ 6 ಸ್ಪೀಡ್ ಬರುತ್ತೆ, 1.8 ಬರುತ್ತೆ. ಇದು 6 ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಫುಲ್ಲಿ ಲೋಡೆಡ್ ಬರುತ್ತೆ. ಸನ್ರೂಫ್ ಎಲ್ಲ ಬರುತ್ತೆ ಸರ್ ಇದಕ್ಕೆ. ಓಕೆ, 2012 ಮಾಡಲು ಸಿಂಗಲ್ ಓನರ್ ವೆಹಿಕಲ್ಲು. 1 lakh ಓಡಿದೆ. ಶೋರೂಮ್ ಮೇಂಟೆನೆನ್ಸು ಚೆಕ್ ಮಾಡಿಸ್ಕೊಂಡು ತಗೋಬೋದು. 5 lakhs ಹೇಳ್ತೀನಿ ಸರ್. 480 ಮಾಡ್ಬಿಡೋಣ ಫೈನಲ್. ಮುಂದೆ ಬರ್ಲಿ, ಇನ್ನ ಚೂರು ಹೆಚ್ಚು ಕಮ್ಮಿ ಮಾಡ್ಬಿಡೋಣ. ನಮ್ಮ ಚಾನೆಲ್ ಕಡೆಯಿಂದ 5,000 ರೂಪಾಯಿ ಕಡಿಮೆ ಮಾಡ್ತೀರಾ ಅಂತ ಹೇಳ್ತೀರಾ ಸರ್? ಮುಂದೆ ಬರ್ಲಿ ಸರ್, ಪೇಮೆಂಟ್ ಇಟ್ಕೊಂಡ್ ಬರ್ಲಿ. ಇನ್ನ 5,000 ನೀವ್ ಹೇಳ್ತಾ ಇದೀರಾ, ಅದಕ್ಕಿನ್ನ 5,000 ಕಮ್ಮಿ ಮಾಡ್ಕೊಡೋಣ ಸರ್. ತೊಂದ್ರೆ ಇಲ್ಲ.
ಸೊ ಸೂಪರ್. ಸೊ ನೆಕ್ಸ್ಟ್ ಸರ್ ಇನ್ನೊಂದು ಇರ್ಟಿಗಾ ಡೀಸೆಲ್ ಗಾಡಿ ಸ್ಟಾಪ್ ಆಗಿದೆ, ಒಳ್ಳೆ ಮಾರ್ಕೆಟ್ ಅಲ್ಲಿ ಪ್ರೈಸ್ ನಡೀತಾ ಇದೆ. 2013 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್, 1,30,000 ರನ್ ಆಗಿದೆ. ಗಾಡಿ ಸೂಪರ್ ಆಗಿದೆ ಸರ್. ಇಂಟೀರಿಯರ್ ತೋರಿಸ್ಕೋಬಹುದು, ಗಾಡಿ ನೀಟ್ ಆಗಿದೆ ಸರ್. ಸಿಂಗಲ್ ಓನರ್ ವೆಹಿಕಲ್ ಒಳ್ಳೆ ಮೇಂಟೈನ್ ಆಗಿದೆ ಸರ್. 6,75,000 ಹೇಳ್ತೀನಿ, 650 ಮಾಡ್ಬಿಡೋಣ ಫೈನಲ್. ZDI ಪ್ಲಸ್ ZDI ಸರ್, ಇದು ಫುಲ್ಲಿ ಲೋಡೆಡ್ ಬರುತ್ತೆ ನಿಮಗೆ. ಓಕೆ, ಎಷ್ಟು ಕಿಲೋಮೀಟರ್ ಓಡಿದೆ ಅಂತ ಹೇಳಿದ್ರಿ ಸರ್? ಸರ್ 1 lakh ಓಡಿದೆ. ಓಕೆ, ಶೋರೂಮ್ ಮೇಂಟೆನೆನ್ಸ್ ಚೆಕ್ ಮಾಡ್ಸ್ಕೊಂತ ಹೋಗ್ಬೋದು. ಸಿಂಗಲ್ ಓನರ್ ವೆಹಿಕಲ್ ಸರ್. ಓಕೆ ಓಕೆ, 7 ಸೀಟರ್ ಒಳ್ಳೆ ಒಂದು ಮೈಲೇಜ್ ಗಾಡಿ ಅಂದ್ರೆ 18-20 ಬರುತ್ತೆ ಸರ್. ಡೀಸೆಲ್ ಗಾಡಿಗೆ ಇರ್ಟಿಗಾ ಅಂದ್ರೆ ನಿಮಗೆ ಒಳ್ಳೆ ಡಿಮ್ಯಾಂಡ್ ವೆಹಿಕಲ್. ಬರ್ಲಿ ಫಸ್ಟ್ ವ್ಯೂವರ್ಸ್ಗೆ, ಫಸ್ಟ್ ಗಾಡಿ ಬಂದು ನೋಡೋರಿಗೆ ಒಳ್ಳೆ ಆಫರ್ ಅಲ್ಲಿ ಕೊಡ್ತೀನಿ ಸರ್. 6,500 ಹೇಳಿದೀನಿ ಫೈನಲ್. ಮುಂದೆ ಬಂದು ನೋಡ್ಲಿ ಗಾಡಿ, ಇನ್ನ ಒಂದ್ 10,000 ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. ಸೊ ಫ್ರೆಂಡ್ಸ್, ತಡ ಮಾಡಿದ್ರೆ ಇನ್ನ ಯಾರಾದ್ರೂ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ ಮಾಡ್ಕೊಂಡು ಒಳ್ಳೆ ಪ್ರೈಸ್ ಅಲ್ಲಿ ಗಾಡಿ ಬರುತ್ತೆ. ನಮ್ ಗಾಡಿ ಬರೋದು ಗಾಡಿನ ತಿರ್ಗಾ ನಿಂತ್ಕೊಳ್ಳೋದಿಲ್ಲ. ಒಂದ್ ವೀಕ್ ಅಲ್ಲಿ ಒಂದೊಂದ್ ಗಾಡಿ ಸ್ಟಾಕ್ ಚೇಂಜ್ ಆಗ್ತಾನೆ ಇರುತ್ತೆ. ನೀವು ಈ ಗಾಡಿ ನೋಡಿದೀರಾ, ಆಗಿಲ್ಲ ಅಂದ್ರೆ ಬೇರೆ ಗಾಡಿ ನೋಡ್ಕೊಳ್ಳಕ್ಕೆ ಬೇಕಾದ್ರೆ ಫೋಟೋಸ್ ಹಾಕ್ತೀನಿ, ನೋಡ್ಕೊಂಡ್ ಬರ್ಬೋದು ಸರ್, ತೊಂದರೆ ಇಲ್ಲ. ಇನ್ನೊಂದು ಡೀಸೆಲ್ ಡಸ್ಟರ್ ಇದೆ ಸರ್, 2013 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್, 85 PS, 4,50,000 ಹೇಳ್ತೀನಿ ಸರ್. ಒಂದು 420 ಮಾಡ್ಬಿಡೋಣ ಫೈನಲ್. 420 ಹೋಗಲ್ಲ, ಚೆನ್ನಾಗಿರಲ್ವಾ ಪ್ರೈಸು. ಅದ್ರಲ್ಲೂ ಬೇಕಾದ್ರೆ 5,000 ಹೆಚ್ಚು ಕಮ್ಮಿ ಕೊಡೋಣ. ಗಾಡಿ ಸೂಪರ್ ಆಗಿದೆ, 13 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. ಮ್ಯಾಗ್ ವೀಲ್ ಎಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಆಗಿದೆ. ಓಕೆ, ಇನ್ನೊಂದು 2014 ಮಾಡಲು ZXi ಸರ್ ಇದೆ. ಕೆರಿಯರ್ ಎಲ್ಲ ಇದೆ. 2014 ಸಿಂಗಲ್ ಓನರ್ ವೆಹಿಕಲ್, 1,15,000 ಶೋರೂಮ್ ಮೇಂಟೆನೆನ್ಸ್ ಆಗಿದೆ. 645 ಹೇಳ್ತೀನಿ ಸರ್. ನಿಮ್ ಕಡೆಯಿಂದ ಬಂದ್ರೆ 6,10,000 ಮಾಡ್ಬಿಡೋಣ ಫೈನಲ್. 6,10,000 ಫೈನಲ್. 6,10,000 ಮಾಡ್ಬಿಡೋಣ. ಮುಂದೆ ಬರ್ಲಿ ಸರ್, 5,000 ಆರಾಮಾಗಿ ಬಿಟ್ಕೊಡ್ತೀನಿ. ಚಾಲೆಂಜಿಂಗ್ ಪ್ರೈಸ್ ಹೇಳ್ತಾ ಇದ್ದೀರಾ ಸರ್? ಪ್ರೈಸ್ ಅಲ್ಲಿ ಆರಾಮಾಗಿ ಈ ಗಾಡಿ ನೋಡ್ಕೊಂಡು ನೆಕ್ಸ್ಟ್ ಯಾವ್ದಾದ್ರು ಬೇರೆ ಶೋರೂಮ್ ಹೋಗ್ಬಿಟ್ಟು ಟ್ಯಾಲಿ ಮಾಡ್ಕೊಂಡು ಬರ್ಬೋದು, ತೊಂದರೆ ಇಲ್ಲ. ಓಕೆ, ಆರಾಮಾಗಿ ಶೋರೂಮ್ ಚೆಕ್ ಮಾಡಿಸ್ಕೊಂತ ಹೋಗ್ಬೋದು. ನೆಕ್ಸ್ಟ್ ಸರ್, ಇನ್ನೊಂದು 2009 ಮಾಡಲು ಆವಿಯೋ ಇದೆ ಸರ್. ಚೆವರ್ಲೆಟ್ ಆವಿಯೋ ಒಳ್ಳೆ ಒಂದು ಕಮ್ಮಿ ಬಜೆಟ್ ಅಲ್ಲಿ ನೋಡ್ತಾ ಇದೀರಾ ಅಂದ್ರೆ ಒಳ್ಳೆ ವೆಹಿಕಲ್ ಸರ್. 175 ಹೇಳ್ತೀನಿ, 165 ಮಾಡ್ಬಿಡ್ತೀನಿ ಹೋಗಿ ಸರ್. 165 ಫೈನಲ್ ಕೊಟ್ಬಿಡ್ತೀರಾ? ಮಾಡ್ಬೇಡ ಹೋಗಿ ಸರ್. ಓಕೆ, ನೆಕ್ಸ್ಟ್ ತುಂಬಾ ಚೆನ್ನಾಗಿದೆ. ಇನ್ನೊಂದು 2010 ಸ್ಪೋರ್ಟ್ಸ್ ಇದೆ, i10, 2010 ಸೆಕೆಂಡ್ ಓನರು. ಗಾಡಿ ತುಂಬಾ ಚೆನ್ನಾಗಿದೆ ಸರ್, ಬರೀ 65,000 ಸಮಥಿಂಗ್ ಓಡೈತೆ. ಗಾಡಿ ತುಂಬಾ ಚೆನ್ನಾಗಿದೆ. ಟೈರು, ಬಾಡಿ ಲೈನು ಎಲ್ಲ ನೀಟಾಗಿದೆ ಸರ್. 265 ಹೇಳ್ತೀನಿ ಸರ್, 250 ಮಾಡ್ಬಿಡೋಣ. ನಿಮ್ ಕಡೆಯಿಂದ ಬಂದ್ರೆ ಇನ್ನ 5,000 ಕಮ್ಮಿ ಕೊಡೋಣ ಸರ್. ಸೊ ಫ್ರೆಂಡ್ಸ್, ಚಾನಲ್ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವ ಕಾರ್ ಇಸ್ಕೊಂಡ್ರೆ 5,000 ರೂಪಾಯಿ ಡಿಸ್ಕೌಂಟ್ ಮಾಡ್ತೀರಲ್ಲ ಸರ್? 5,000 ಡಿಸ್ಕೌಂಟ್ ಮಾಡ್ಕೊಡೋಣ, ತೊಂದರೆ ಇಲ್ಲ. ಓಕೆ, ಹೇಳಿರೋ ಪ್ರೈಸು, ಅದು ಹೇಳಿರೋ ಪ್ರೈಸು ಮುಂದೆ ಬಂದ್ರೆ ಒಳ್ಳೆ ಪ್ರೈಸ್ ಮಾಡ್ಕೊಡ್ತೀನಿ ಸರ್. ಇನ್ನೊಂದು ಸ್ಯಾಂಟ್ರೋ ಇದೆ, ಫುಲ್ಲಿ ಟಾಪ್ ಅಂಡ್ ವೆಹಿಕಲ್ಸು, ಎಕ್ಸೋ ವೆಹಿಕಲ್ಸು. ಇನ್ನೊಂದು 2005 ಮಾಡಲ್, ಇದು ಸೆಕೆಂಡ್ ಓನರ್ ವೆಹಿಕಲ್. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಲೆದರ್ ಸೀಟ್ಸ್ ಎಲ್ಲ ಇದೆ. ಟೈರು, ಬಾಡಿ ಲೈನು ಎಲ್ಲ ನೀಟ್ ಆಗಿದೆ ಸರ್. ಗಾಡಿ ಫುಲ್ಲಿ ಟಾಪ್ ಅಂಡ್ ಬರುತ್ತೆ. ಇದು AC, ಪವರ್ ಸ್ಟೇರಿಂಗ್, ಬ್ಯಾಕ್ ವೈಫರ್, 4 4 ವಿಂಡೋಸ್ ಎಲ್ಲ ಬರುತ್ತೆ ಇದಕ್ಕೆ. ಎಕ್ಸೋ ಇದು ಫುಲ್ಲಿ ಟಾಪ್ ಅಂಡ್ ಬರುತ್ತೆ. ಇದು ಬಂದು 1,55,000 ಹೇಳ್ತೀನಿ, 145 ಮಾಡ್ಕೊಡ್ತೀನಿ ಫೈನಲ್. ಇನ್ನೊಂದು 2006 ಇದೆ, ಅದು ಸೇಮ್ ಸೆಕೆಂಡ್ ಓನರು, ಎಕ್ಸೋ, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಫುಲ್ಲಿ ಟಾಪ್ ಅಂಡ್ ಬರುತ್ತೆ. ಇದೂ 165 ಹೇಳ್ತೀನಿ, 155 ಮಾಡ್ಕೊಡ್ತೀನಿ ಸರ್ ಫೈನಲ್. ನಿಮ್ಮ ಕಡೆಯಿಂದ ಬಂದರೆ ಇನ್ನೂ 5,000 ಹೆಚ್ಚು ಕಮ್ಮಿ ಮಾಡಿಕೊಟ್ಟೇ ಕೊಡ್ತೀನಿ. ಇನ್ನೊಂದು ಗೆಟ್ಸ್ ಇದೆ, 2009 ಸೆಕೆಂಡ್ ಓನರ್ ವೆಹಿಕಲ್ಲು, ಎಕ್ಸ್ಟ್ರಾ ಫಿಟೆಡ್ 2 ಡೋರ್ ಪವರ್ ವಿಂಡೋಸು ಇದೆ ಇದಕ್ಕೆ. 2009 ಸೆಕೆಂಡ್ ಓನರು, 175 ಹೇಳ್ತೀನಿ ಸರ್, 165 ಮಾಡ್ಕೊಡ್ತೀನಿ ಸರ್. 9 ಮಾಡಲು ಯಾರು ಕೊಡಲ್ಲ ಸರ್ ಬಜಾರಲ್ಲಿ. ಓಕೆ, ಚಾಲೆಂಜಿಂಗ್ ಪ್ರೈಸು. 2009 ಮಾಡಲು ಹುಡ್ಕೊಂಬರ್ಲಿ, ತೊಂದರೆ ಇಲ್ಲ. ನೆಕ್ಸ್ಟ್ ಯಾವ ಕಾರ್ ಸರ್? ಸರ್ XUV 500 ಇದೆ, 2014 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್, 1 lakh ಶೋರೂಮ್ ಮೇಂಟೆನೆನ್ಸ್ ಓಡಿದೆ. W8 ಕೆರಿಯರ್ ಎಲ್ಲ ಇದೆ. 6 ಇಯರ್ ಬ್ಯಾಗ್ ಬರುತ್ತೆ, ಸ್ಟೇರಿಂಗ್ ಕಂಟ್ರೋಲ್ ಬರುತ್ತೆ. ಇಂಟೀರಿಯರ್ ತೋರಿಸ್ಕೋಬೋದು. ಸೀಟ್ ಎಲ್ಲ ನೀಟಾಗಿದೆ ಸರ್, ಇಂಟೀರಿಯರ್ ಎಲ್ಲ. ಶೋರೂಮ್ ಹಿಸ್ಟ್ರಿ ವೆಹಿಕಲ್, ಶೋರೂಮ್ ಚೆಕ್ ಮಾಡಿಸ್ಕೊಂಡು ತೊಗೋಬೋದು ಆರಾಮಾಗಿ. 1 lakh ಶೋರೂಮ್ ಮೇಂಟೆನೆನ್ಸು. ಫುಲ್ಲಿ ಲೋಡೆಡ್ ಬರುತ್ತೆ. ಮ್ಯಾಗ್ ವೀಲು, 6 ಇಯರ್ ಬ್ಯಾಗು, ಸ್ಟೇರಿಂಗ್ ಕಂಟ್ರೋಲು ಎಲ್ಲ ಬರುತ್ತೆ ನಿಮಗೆ. ಎಷ್ಟು ಸರ್ ಹೇಳ್ತಾ ಇದ್ದೀರಾ ಇದು ಪ್ರೈಸ್? ಸರ್ ಇದು ಪ್ರೈಸ್ ಹೇಳಿದ್ರೆ ಶಾಕ್ ಆಗಿಬಿಡ್ಬೇಕು. 8,10,000 ಹೇಳ್ತೀನಿ, 7.5 ಲಕ್ಷಕ್ಕೆ ಫೈನಲ್ ಮಾಡಿಬಿಡೋಣ. ಇದಕ್ಕೆ ಇನ್ಶೂರೆನ್ಸ್ ಇಲ್ಲ, ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಮಾಡಿಸಿ ಲೋನ್ ಮಾಡಿಸಿ ಕೊಟ್ಬಿಡೋಣ ಸರ್ ಫೈನಲ್ ಆಗಿ. 7.5 ಲಕ್ಷಕ್ಕೆ ಫೈನಲ್ ಆಗಿ ಕೊಟ್ಬಿಡೋಣ ಸರ್. ಇನ್ಶೂರೆನ್ಸ್ ಮಾಡಿಕೊಡ್ತೀನಿ, ಫ್ರೆಶ್ ಆಗಿ ಇನ್ಶೂರೆನ್ಸ್ ಮಾಡ್ಕೊಡ್ತೀನಿ. 2014 ಮಾಡಲು ಸೆಕೆಂಡ್ ಓನರ್, 1 lakh ಶೋರೂಮ್ ಮೇಂಟೆನೆನ್ಸ್. ಮಹೇಂದ್ರ ಶೋರೂಮ್ ಪಕ್ಕದಲ್ಲೇ ಇದೆ.
ಹೋಗಿ ತಗೊಂಡೋಗಿ ಚೆಕ್ ಮಾಡಿಸ್ಕೊಂಡು ತಗೋಬಹುದು ಆರಾಮಾಗಿ. ಸೊ ಅಷ್ಟೇ ಅಲ್ಲ ಸರ್, ಆಲ್ಮೋಸ್ಟ್ ಲೈಕ್ ಇವ್ರ ಹತ್ರ ಬಂದ್ಬಿಟ್ಟು ಸ್ಟಾಕ್ಸ್ ಬರ್ತಾನೆ ಇರುತ್ತೆ ಫ್ರೆಂಡ್ಸ್, ಯಾಕಂದ್ರೆ ಇರುತ್ತೆ ಕ್ವಾಲಿಟಿ ವೆಹಿಕಲ್ಸ್ ಇರುತ್ತೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಸ್ ಇರುತ್ತೆ. ಆರಾಮಾಗಿ ಶೋರೂಮಿಗೆ ತಗೊಂಡೋದ್ರೆ ನಿಮ್ಗೆ ಯಾರು ನನ್ನ ಸಪೋರ್ಟು ತಗೊಳ್ಳಲ್ಲ, ನಿಮ್ ಸಪೋರ್ಟು ತಗೊಳ್ಳಲ್ಲ. ಗಾಡಿ ಏನಿರುತ್ತೋ ಅದನ್ನೇ ಹೇಳ್ತಾರೆ. ಬಾನೆಟ್ ರಿಪ್ಲೇಸ್ ಆಗಿದೆ ಅಂತಾರೆ, ಡೋರ್ ರಿಪ್ಲೇಸ್ಮೆಂಟ್ ಆಗಿದೆ ಅಂತಾರೆ. ಅದನ್ನ ಏನಿದೆಯೋ ಚೆಕ್ ಮಾಡಿಸ್ಕೊಂಡು ತಗೋಬಹುದು ಸರ್ ಆರಾಮಾಗಿ. ಕ್ವಾಲಿಟಿ ವೆಹಿಕಲ್ಸ್ ಇರುತ್ತೆ ಸರ್, ಶೋರೂಮ್ ಹಿಸ್ಟ್ರಿ ವೆಹಿಕಲ್ಸ್ ಇರುತ್ತೆ, ಏನು ರಿಪ್ಲೇಸ್ಮೆಂಟ್ ಇರಲ್ಲ, ಏನಿರಲ್ಲ. ಕ್ವಾಲಿಟಿ ವೆಹಿಕಲ್ಸು ಒಳ್ಳೆ ಒಂದು ಮೇಂಟೆನೆನ್ಸ್ ಆಗಿರೋ ವೆಹಿಕಲ್ಸ್ ಇರುತ್ತೆ ಸರ್. ಓಕೆ, ಸೊ ತುಂಬ ಥ್ಯಾಂಕ್ಸ್ ಸರ್, ಇಷ್ಟೊತ್ತಿಗೆ ನಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ. ನಮ್ಮ ಚಾನಲ್ ಕಡೆಯಿಂದ ಬಂದರೆ 5,000 ರೂಪಾಯಿ ಡಿಸ್ಕೌಂಟ್ ಅಂತ ಹೇಳಿದ್ದೀರಾ. ಅದು ನಾನು ಹೇಳಿರೋ ಪ್ರೈಸಲ್ಲಿ 5,000 ಅಂತ ಹೇಳಿದ್ದೀನಿ. ಮುಂದೆ ಬರಲಿ, ಒಳ್ಳೆ ಪ್ರೈಸ್ ನನಗೆ ಮಾರ್ಜಿನ್ ಸಿಗುತ್ತೆ ಅಂದರೆ ನಾನು ಒಳ್ಳೆ ಪ್ರೈಸಲ್ಲಿ ಮಾಡ್ಕೊಡ್ತೀನಿ ಸರ್. ಓಕೆ, ನನ್ನ ಸ್ಟಾಕು ನಿಲ್ಲೋದಿಲ್ಲ, ಒಂದು ವಾರಕ್ಕೆ ಚೇಂಜ್ ಆಗ್ತಾನೆ ಇರುತ್ತೆ. ಓಕೆ, ಸೊ ಒಳ್ಳೇದು ಸರ್. ಅದೇ ಫ್ರೆಂಡ್ಸ್, ಲೈಕ್ 1.5 ಲಕ್ಷ ಕಾರ್ ಇಸ್ಕೊಂಡ್ರು ಅಷ್ಟೇ, 1 lakh ಕಾರ್ ಇಸ್ಕೊಂಡ್ರು ನಿಮ್ಗೆ 5,000 ರೂಪಾಯಿ ಡಿಸ್ಕೌಂಟ್. 1.5 ಲಕ್ಷದಿಂದ 8 ಲಕ್ಷವರೆಗೂ ಕಾರ್ ಇದೆ ನಮ್ಮ ಹತ್ರ. ಇನ್ನೂ ಒಂದು W10 XU500 ಸರ್. ಇವಾಗ ಈ ವಿಡಿಯೋ ನೋಡಿರ್ತಾರೆ, ತುಂಬಾ ಇಷ್ಟೇ ಕಾರ್ಸ್ ಇದೆ ಅಂತ ಅನ್ಕೊಂಡಿರ್ತಾರೆ, ಅದಕ್ಕೆ ಬಗ್ಗೆ ಏನ್ ಹೇಳ್ತೀರಾ ಸರ್? ಆಲ್ಮೋಸ್ಟ್ ನಮ್ದು 30 to 35, 40 ವೆಹಿಕಲ್ಸ್ ಇದೆ. ಆಲ್ಮೋಸ್ಟ್ ಡೀಲರ್ಗಳು ತಗೊಂಡೋಗ್ತಾರೆ ಗಾಡಿಗಳು. ಇಲ್ಲಿ ನಿಂತಿರೋ ಗಾಡಿ ಮಾತ್ರ ನಾನು ವಿಡಿಯೋ ಮಾಡಿದ್ದೀನಿ. ಮುಂದೆ ಬರಲಿ, ಇನ್ನ ಪ್ರೈಸಿಂಗ್ ಅಲ್ಲಿ ಮಾಡ್ಕೊಡ್ತೀನಿ, ಡೀಲರ್ ಪ್ರೈಸಿಂಗ್ ಅಲ್ಲಿ ಮಾಡ್ಕೊಡ್ತೀನಿ. ಇದು ಕಸ್ಟಮರ್ಗೆ ಅಂತ ಹೇಳ್ಬಿಟ್ಟು ಇದು ವಿಡಿಯೋನ ಮಾಡಿರೋದು. ಗಾಡಿ ಒರಿಜಿನಲ್ ವೆಹಿಕಲ್ಸ್ ಇರುತ್ತೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಸ್ ಇರುತ್ತೆ. ನಿಮಗೆ ಎಲ್ಲೂ ಏನು ಹೋಗೋದು ವಾಟ್ಸಪ್ಪಲ್ಲಿ ID ಇದು RC ಕಾರ್ಡು, ಇನ್ಶೂರೆನ್ಸು ಆ ಥರ ಏನು ತೋರ್ಸೋದು ಏನು ಬೇಕಾಗಿಲ್ಲ. ನಮ್ಮ ಆಫೀಸಿಗೆ ಬರ್ಬೋದು. ಇನ್ನು ಒರಿಜಿನಲ್ ಡಾಕ್ಯುಮೆಂಟ್ಸು, ಇನ್ಶೂರೆನ್ಸು, ಇನ್ನೊಂದು ಬೀಗ ಎಲ್ಲ ಇರುತ್ತೆ. ಚೆಕ್ ಮಾಡಿಸ್ಕೊಂಡು ತಗೊಂಡೋಗ್ಬೋದು. ಡಾಕ್ಯುಮೆಂಟ್ಸು ಒಂದ್ಸತಿ ನೋಡ್ತೀರಾ ಅಂದರೆ ತೋರಿಸ್ಕೋಬೋದು. ತೋರಿಸ್ಬಿಡಿ ಸರ್. ಬನ್ನಿ ಸರ್, ಬನ್ನಿ ಸರ್. ಕಾರ್ಗಳು ಒರಿಜಿನಲ್ ಇರುತ್ತೆ ಅಂತ ಹೇಳಿದ್ದೀನಿ. ಡಾಕ್ಯುಮೆಂಟ್ಸು ನೋಡ್ಕೊಬೋದು. ಇನ್ನೊಂದು ಬೀಗ, ಡಾಕ್ಯುಮೆಂಟ್ಸು ಒರಿಜಿನಲ್ಲು ಎಲ್ಲ ಇರುತ್ತೆ. ಸ್ಪಿನ್ನಿ ಕಂಪನಿಯಲ್ಲಿ ಟೈಅಪ್ ಆಗಿರ್ತೀವಿ ನಾವು. ಏನು 100% ಗ್ಯಾರಂಟಿ ವೆಹಿಕಲ್ಸು ಸರ್. ನೀವು ಏನು ಚಿಂತೆ ತಗೋಬಾರ್ದು, ಆರಾಮಾಗಿ ತೊಗೊಂಡು ಹೋಗ್ಬೋದು ಸರ್, ಆರಾಮಾಗಿ. ಸೊ ಫ್ರೆಂಡ್ಸ್, ಇವಾಗ ಅವ್ರ ಡಾಕ್ಯುಮೆಂಟ್ಸು, ಆಮೇಲೆ ಅವ್ರ ಸರ್ಟಿಫೈಡ್ ಪಾರ್ಟ್ನರ್ಸು ಎಲ್ಲ ನಿಮಗೆ ತೋರಿಸ್ಕೊಟ್ಟಿರ್ತೀವಿ. ಸೊ ಏನೇನು ಇವ್ರು ಪ್ರೊವೈಡ್ ಮಾಡ್ತಾರೆ, ಏನೇನು ಕಾರ್ಸ್ ಇದೆ, ಸೊ ಎಲ್ಲ ತಿಳಿಸ್ಕೊಟ್ಟಿರ್ತೀವಿ. ನೀವು ಬಂದುಬಿಟ್ಟು ನಾವು ವೀಡಿಯೋ ಮಾಡ್ತೀವಿ ಅಂತ ನೀವು ಬಂದು ಕಾರ್ ಇಸ್ಕೊಂಬೇಡಿ, ಮೆಕ್ಯಾನಿಕ್ನ ಕರ್ಕೊಂಡು ಬನ್ನಿ, ಟೆಸ್ಟ್ ಡ್ರೈವ್ ಮಾಡಿಸಿ. ಗಾಡಿ ಇಷ್ಟ ಆಯಿತು ಅಂದರೆ ತಗೊಳ್ಳಿ, ಓಡಿಸಿ ನೋಡಿ. ನಿಮಗೆ ಇಷ್ಟ ಆಗಬೇಕು, ಇಷ್ಟ ಆದರೆ ತೊಗೊಂಡೋಗಿ. ನಾವು ಬೇರೆ ಬಂದುಬಿಟ್ಟು ಏನೇನು ಪ್ರಾಡಕ್ಟ್ಸ್ ಅವೈಲಬಲ್ ಇದೆ ಅದು ಮಾತ್ರ ನಾವು ಎಕ್ಸ್ಪ್ಲೋರ್ ಮಾಡೋದು ಮಾತ್ರ ನಮ್ಮ ಜವಾಬ್ದಾರಿ. ಸೊ ಏನಾದರೂ ಇದು ಪ್ರಾಬ್ಲಮ್ ಇದೆ, ಮೆಕ್ಯಾನಿಕ್ನ ಕರ್ಕೊಂಡು ಬನ್ನಿ. ಮತ್ತೆ ಒಂದು ಏನು ಪ್ರಶ್ನೆ ಅಂದರೆ, ಏನು ಡೌಟ್ ಬೀಳೋದಂಥದ್ದು ಏನಿಲ್ಲ ಸರ್. ಫೋರ್ಜರಿ ಆ ಥರದ್ದು ಏನು ಇರಲ್ಲ, ಕ್ಲಿಯರ್ ವ್ಯವಹಾರ ಇರುತ್ತೆ. ಬರ್ಬೋದು, ಗಾಡಿ ನೋಡ್ಬೋದು, ಒರಿಜಿನಲ್ ವೆಹಿಕಲ್ಸ್ ಇರುತ್ತೆ, ಒರಿಜಿನಲ್ ಡಾಕ್ಯುಮೆಂಟ್ಸ್ ಇರುತ್ತೆ, ಇನ್ನೊಂದು ಬೀಗ ಇರುತ್ತೆ. ನಾನು ಪದೇ ಹೇಳ್ತಾ ಇದ್ದೀನಿ, ಇನ್ನೊಂದು ಬೀಗಗಳು ಇರುತ್ತೆ. ಒಂದೊಂದು ಗಾಡಿಗಳಿರುತ್ತೆ, ಒಂದೊಂದು ಗಾಡಿ ಇರಲ್ಲ. ಬರ್ಬೋದು, ಒಂದ್ಸತಿ ವಿಸಿಟ್ ಮಾಡ್ಬೋದು. ಗಾಡಿ ಡಾಕ್ಯುಮೆಂಟ್ಸು ಎಲ್ಲಾನು ನೋಡ್ಬೋದು. ಆಮೇಲೆ ಬೇಕಾದ್ರೆ ನೀವು ಸಜೆಸ್ಟ್ ಮಾಡ್ಬೋದು, ಒಂದು ಫೈನಲೈಸ್ ಮಾಡ್ಬೋದು ಸರ್. ನಿಮಗೆ ಯಾವ ಥರ ಅಂಥದ್ದು ನಿಮಗೆ ಮೋಸ ಅಂತೂ ಆಗಲ್ಲ ಸರ್. ಓಕೆ, ಜಿನಿಯನ್ ಆಗಿರುತ್ತೆ. ಬರ್ಬೋದು, ನೋಡ್ಕೊಂಡು ಫೈನಲೈಸ್ ಮಾಡ್ಬೋದು ಸರ್. ಓಕೆ, ತುಂಬ ಥ್ಯಾಂಕ್ಸ್ ಸರ್. ಸೊ ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಮುಂದಿನ ಕನ್ನಡದಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್.